ನಮ್ಮ ಕ್ಲೌಡ್ ಕಿಚನ್ ಬಿಸ್ನೆಸ್ಗೆ ಅಂತ ನಾನು ಮಾಡುವ ಸಾಂಬಾರ್ ಮತ್ತು ಚಟ್ನಿಯ ರೆಸಿಪಿಯನ್ನು ತೋರಿಸಿ ಅಂತ ನೀವು ಕಾಮೆಂಟ್ ಮೂಲಕ ರಿಕ್ವೆಸ್ಟ್ ಮಾಡಿದ್ದಕ್ಕೆ ನಾನು ನಿಮಗೋಸ್ಕರ ಈ ವ್ಲಾಗ್ನ ತೊಗೊಂಡು ಬಂದಿದ್ದೀನಿ, ರೆಸಿಪಿ ವ್ಲಾಗ್ನ ತೊಗೊಂಡು ಬಂದಿದ್ದೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಸ್ಕಿಪ್ ಮಾಡ್ದಿರ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವ್ಲಾಗ್ಸ್ನ ನೋಡಿ. ಸೊ ಮೊದಲಿಗೆ ಈಗ ಸಾಂಬಾರ್ ಮಸಾಲೆಯನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿ ಆದಮೇಲೆ 2 ಸ್ಪೂನಷ್ಟು ಜೀರಿಗೆ, ಒಂದು 15ರಿಂದ 20 ಕರಿಮೆಣಸು, ಒಂದು 5ರಿಂದ 6 ಮೆಂತೆ ಮತ್ತು 2 ಚಕ್ಕೆ ಮತ್ತು ಒಂದು 4ರಿಂದ 5 ಸ್ಪೂನಷ್ಟು ಧನಿಯಾನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಗಿದ ಮೆಣಸಿನ್ಕಾಯಿ ಮತ್ತು ರುಚಿಗೆ ಅಂತ ಸ್ವಲ್ಪ ಕರಿಬೇವನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಎಲ್ಲ ಮಸಾಲೆಗಳಲ್ಲಿ ಒಂದು ಒಳ್ಳೆ ಅರೋಮಾ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಎಲ್ಲ ಮಸಾಲೆಗಳು ಚೆನ್ನಾಗಿ ಫ್ರೈ ಆದ ನಂತರ ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಇಂಗನ್ನು ಸೇರಿಸಿ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ತಣ್ಣಗಾಗೋದಕ್ಕೆ ಸೈಡಲ್ಲಿ ಇಡ್ತಾ ಇದ್ದೀನಿ. ಇವಾಗ ಬೇಗ ಕ್ವಿಕ್ ಆಗಿ ಸಾಂಬಾರ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸಾಂಬಾರ್ ಮಾಡೋದಕ್ಕೆ ಈಗಾಗಲೇ ನಾನು ತೊಗರಿ ಬೇಳೆನ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಬೇಳೆನ ಬೇಯಿಸೋವಾಗ ಅದರಲ್ಲಿ ಸ್ವಲ್ಪ ಉಪ್ಪು, ಅರಿಶಿಣದ ಪುಡಿ, 2 ಮೀಡಿಯಂ ಸೈಜ್ ಈರುಳ್ಳಿನೂ ಸಹ ಕಟ್ ಮಾಡಿಬಿಟ್ಟು ಬೇಳೆಯಲ್ಲಿ ಹಾಕಿ ಬೇಯಿಸಿರೋದು. ಸೊ ಈರುಳ್ಳಿ ಬೇಳೆಯಲ್ಲಿ ಹಾಕಿ ಬೇಯಿಸೋದ್ರಿಂದ ಅದರದ್ದು ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ 2 ಪಾತ್ರೆಯಲ್ಲಿ ನಾನು ಸಾಂಬಾರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಒಂದು ದೊಡ್ಡ ಪಾತ್ರೆ ಮತ್ತು ಇನ್ನೊಂದು ಚಿಕ್ಕ ಪಾತ್ರೆ. ಸೊ ಈ 2 ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವ ತರಕಾರಿಗಳನ್ನು ಸೇರಿಸ್ತಾ ಇದ್ದೀನಿ. ನಾನು ಈ ಸಾಂಬಾರು ಮಾಡೋದಕ್ಕೆ ಯಾವ್ಯಾವ ತರಕಾರಿಗಳನ್ನ ಯೂಸ್ ಮಾಡ್ತಿದ್ದೀನಿ ಅಂತಂದರೆ ಬೀನ್ಸು, ಕ್ಯಾರೆಟು, ನುಗ್ಗೆಕಾಯಿ ಮತ್ತು ಕುಂಬಳಕಾಯಿ, ಸೋರೆಕಾಯಿ, ಇನ್ನೊಂದೇನಪ್ಪ ಮುಲ್ಲಂಗಿ, ಇವನ್ನೆಲ್ಲನೂ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮುಲ್ಲಂಗಿದು ಫ್ಲೇವರು ಈ ಸಾಂಬಾರಲ್ಲಿ ಸಖತ್ತಾಗಿರುತ್ತೆ. ಸೊ ಒಂದೇ ಒಂದು ದೊಡ್ಡ ಮುಲ್ಲಂಗಿನ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಈ ತರಕಾರಿಗಳನ್ನು ಒಂದು 10 ನಿಮಿಷದವರೆಗೂ ಚೆನ್ನಾಗಿ ಹೈ ಫ್ಲೇಮಲ್ಲಿ ಕುಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ತರಕಾರಿಗಳಲ್ಲಿರುವ ಹಸಿ ವಾಸನೆ ಹೋಗೋವರೆಗೂ ಸಹ ಕುಕ್ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ನಾವು ಈ ತರಕಾರಿಗಳನ್ನ ಕುಕ್ ಮಾಡ್ಕೊತೀವೋ ಈ ಒಂದು ಸ್ಟೇಜಲ್ಲಿ ಅಷ್ಟೇ ಚೆನ್ನಾಗಿ ಸಾಂಬಾರಲ್ಲಿ ರುಚಿ ಹೆಚ್ಚಾಗುತ್ತೆ. ತರಕಾರಿಗಳನ್ನು ಒಂದು 10 ನಿಮಿಷ ಬೇಯಿಸ್ಕೊಂಡಾಯಿತು. ಇವಾಗ ಟೊಮೆಟೋಸ್ನ ಸೇರಿಸ್ತಾ ಇದ್ದೀನಿ. ನೋಟಿಸ್ ಮಾಡಿರ್ತಿರೋ ಇಲ್ವೋ ಗೊತ್ತಿಲ್ಲ, ನಾನು ಈ ತರಕಾರಿಗಳನ್ನು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಈರುಳ್ಳಿನ ನಾನು ಯೂಸ್ ಮಾಡಿರಲಿಲ್ಲ ಒಗ್ಗರಣೆಯಲ್ಲಿ. ಅದು ಯಾಕೆ ಅಂತ ಅಂದರೆ ಒಂದ್ಸಲ ನಾನು ಸಾಂಬಾರು ಮಾಡುವಾಗ ಬೈ ಮಿಸ್ಟೇಕು ಈರುಳ್ಳಿನ ಸ್ಕಿಪ್ ಮಾಡಿಬಿಟ್ಟಿದ್ದೆ. ಅವತ್ತು ನನ್ನ ಸಾಂಬಾರಿಗೆ ತುಂಬ ಡಿಮ್ಯಾಂಡ್ ಹೆಚ್ಚಾಯಿತು. ಕಸ್ಟಮರ್ಸು ಎಕ್ಸ್ಟ್ರಾ ದುಡ್ಡು ಕೊಟ್ಟು ಸಾಂಬಾರನ್ನ ಖರೀದಿ ಮಾಡಿದ್ರು. ಸೊ ಅವಾಗಿನಿಂದ ನಾನು ಒಗ್ಗರಣೆ ಕೊಡುವಾಗ, ತರಕಾರಿಗಳಿಗೆ ಒಗ್ಗರಣೆ ಕೊಡುವಾಗ ಈರುಳ್ಳಿನ ಯೂಸ್ ಮಾಡ್ತಾ ಇಲ್ಲ. ಬರೀ ತೊಗರಿಬೇಳೆನ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋವಾಗ 2 ಮೀಡಿಯಮ್ ಸೈಜ್ ಈರುಳ್ಳಿನ ಯೂಸ್ ಮಾಡ್ತೀನಿ ಅಷ್ಟೇ. ಸೊ ಇವಾಗ ಟೊಮೆಟೊ ಸೇರಿಸಿದ ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಖಾರದ ಪುಡಿಯನ್ನು ಸೇರಿಸಿ ಮುಚ್ಚಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಕುಕ್ ಮಾಡೋದಕ್ಕೆ ತರಕಾರಿನ ಇಟ್ಬಿಡ್ತೀನಿ. ಇದು ಚೆನ್ನಾಗಿ ಕುಕ್ ಆಗೋತ್ತಷ್ಟಿಗೆ ಸಾಂಬಾರಿಗೆ ಬೇಕಾಗಿರುವ ಮಸಾಲೆಯನ್ನು ಗ್ರೈಂಡ್ ಮಾಡ್ಕೋಬೇಕು. ಸೊ ಈಗಾಗಲೇ ಹುರಿದಿಟ್ಕೊಂಡಿರುವ ಮಸಾಲೆಯಲ್ಲಿ ತೆಂಗಿನಕಾಯಿನ ಸೇರಿಸ್ತಾ ಇದ್ದೀನಿ. ಕೆಲವರು ಇದರಲ್ಲಿ ಗಸಗಸೆನೂ ಸಹ ಸೇರಿಸ್ತಾರೆ ಫ್ರೆಂಡ್ಸ್, ಬಟ್ ನಾನು ಗಸಗಸೆ ಏನು ಆ್ಯಡ್ ಮಾಡಲ್ಲ, ಬರೀ ಕಾಯಿ ಹಾಕಿನೇ ಮಸಾಲೆನ ರುಬ್ಕೊತೀನಿ. ಟು ಬಿ ವೆರಿ ಹಾನೆಸ್ಟ್ ಫ್ರೆಂಡ್ಸ್, ಈ ಥರದ ಸಾಂಬಾರ್ ಮಸಾಲೆ ಎಲ್ಲನೂ ನಾನು ಈ ಬಿಸ್ನೆಸ್ ಮಾಡೋದಕ್ಕಿಂತ ಮುಂಚೆ ಮನೇಲಿ ನಮಗೋಸ್ಕರ ಅಂತ ಮಾಡ್ತಾನೆ ಇರಲಿಲ್ಲ. ನಾನು ನಮ್ಮ ಮನೇಲಿ ಯಾವಾಗಲಾದರೂ ಸಿಂಪಲ್ಲಾಗಿ ಸಾಂಬಾರು ಮಾಡಬೇಕು ಅಂತ ಅಂದರೆ MTR ಸಾಂಬಾರ್ ಪೌಡರ್ನ ಯೂಸ್ ಮಾಡ್ತಿದ್ದೆ. ಸೊ ಅದರಿಂದನೂ ಸಹ ಟೇಸ್ಟ್ ಚೆನ್ನಾಗಿರ್ತಿತ್ತು. ಬಟ್ ಈ ಕ್ಲೌಡ್ ಕಿಚನ್ ಬಿಸ್ನೆಸ್ಸು ಮಾಡಬೇಕು ಅಂತ ಪ್ಲ್ಯಾನ್ ಮಾಡುವಾಗ ಯೂಟ್ಯೂಬಲ್ಲಿನೇ ಬಹಳಷ್ಟು ಸಾಂಬಾರ್ ರೆಸಿಪೀಸ್ನ ನಾನು ನೋಡ್ತಿದ್ದೆ. ಸೊ ಅದರಲ್ಲಿ ನನಗೆ ಇದು ಸ್ವಲ್ಪ ಈಸಿ ಮತ್ತು ಅಥೆಂಟಿಕ್ ಅಂತ ಅನ್ನಿಸ್ತು. ಒಂದ್ಸಲ ನಾನು ಟ್ರೈ ಮಾಡಿದೆ, ಬಿಸ್ನೆಸ್ಗಿಂತ ಮುಂಚೆ ಪರ್ಸ್ನಲಾಗಿ ನಮಗೋಸ್ಕರ ಟ್ರೈ ಮಾಡಿ ನೋಡಿದೆ, ಸಖತ್ತಾಗಿ ಬಂದಿತ್ತು. ಸೊ ಅದೇ ಒಂದು ಫ್ಲೇವರ್ನ ಇಟ್ಕೊಂಡು ಇವಾಗ ನಾನು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಒಬ್ಬರು ಕಾಮೆಂಟ್ ಮೂಲಕ ಸಜೆಷನ್ ಮಾಡಿದರು, ಈ ಸಾಂಬಾರ್ ಮಸಾಲೆನ ನೀವು ಮೊದಲೇ ಮಾಡಿಟ್ಕೊಂಡ್ಬಿಡಿ, ಈಸಿ ಆಗುತ್ತೆ ಅಂತ ಹೇಳಿ. ಬಟ್ ಟು ಬಿ ವೆರಿ ಹಾನೆಸ್ಟ್ ಫ್ರೆಂಡ್ಸ್, ಬೆಳಗ್ಗೆ ಎದ್ಬಿಟ್ಟು ಈ ಥರ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋವಾಗ ಮನೆಯಲ್ಲಿ ಅರೋಮಾ ಬರುತ್ತೆ ನೋಡಿ, ಅದನ್ನು ಸ್ಮೆಲ್ ಮಾಡೋದಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಅದರಿಂದ ನಾನು ಫ್ರೆಶ್ ಆಗಿ ಮಸಾಲೆನ ರುಬ್ಬಿ ಸಾಂಬಾರು ಮಾಡ್ತೀನಿ. ಇವಾಗ ನೋಡಿ ತರಕಾರಿ ಎಲ್ಲನೂ ಚೆನ್ನಾಗಿ ಕುಕ್ ಆಗಿಬಿಟ್ಟಿತ್ತು. ಸ್ವಲ್ಪ ತರಕಾರಿನ ಹಾಗೆ ಮ್ಯಾಶ್ ಮಾಡಿಕೊಂಡೆ. ತುಂಬ ಕಾಯಿ ಸಿಕ್ಕಿದ್ರೆ ಸಾಂಬಾರಲ್ಲಿ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಸ್ವಲ್ಪ ಮ್ಯಾಶ್ ಮಾಡಿಕೊಂಡೆ. ಸೊ ಮ್ಯಾಶ್ ಮಾಡ್ಕೊಂಡ ಮೇಲೆ ರುಬ್ಬಿಟ್ಕೊಂಡಿರುವ ಮಸಾಲೆನ ಸೇರಿಸಿ ಇವಾಗ ಎಲ್ಲ ಮಸಾಲೆಯನ್ನು ಚೆನ್ನಾಗಿ ತರಕಾರಿಗಳಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಸೇರಿಸಿ ಹೈ ಫ್ಲೇಮಲ್ಲಿ ಒಂದು 5ರಿಂದ 10 ನಿಮಿಷದವರೆಗೂ ಕುಕ್ ಮಾಡ್ಕೋಬೇಕು. ನಾನು 2 ಪಾತ್ರೆಗಳನ್ನು ಯೂಸ್ ಮಾಡಿಬಿಟ್ಟು ಸಾಂಬಾರು ಮಾಡ್ತಿದ್ದೀನಿ ಫ್ರೆಂಡ್ಸ್. ಆ್ಯಕ್ಚುಲಿ ನನ್ನ ಹತ್ರ ತುಂಬ ದೊಡ್ಡ
ಕುಕ್ಕರ್ ಇದೆ. ಅದು ತುಂಬ ಹೆವಿ ಮತ್ತು ಡಿಫಿಕಲ್ಟ್ ಆಗುತ್ತೆ ಹ್ಯಾಂಡಲ್ ಮಾಡೋದಕ್ಕೆ. ಸೊ ಅದಕ್ಕೆ ಈಸಿ ಆಗಿಬಿಡಲಿ ಅಂತ ಹೇಳಿಬಿಟ್ಟು 2 ಪಾತ್ರೆಗಳನ್ನ ಯೂಸ್ ಮಾಡಿಬಿಟ್ಟು ಸಾಂಬಾರು ಮಾಡ್ತಿದ್ದೀನಿ. ಇದು ಸ್ವಲ್ಪ ಈಸಿ ಟು ಹ್ಯಾಂಡಲ್, ಸೊ ಅದರಿಂದ ಇವಾಗ ನೋಡ್ಬೋದು ಸಾಂಬಾರಿಗೆ ಅಂತ ಬೇಳೆ ಬೇಯಿಸ್ಕೊಂಡಿದ್ನಲ್ಲ ಅದು ಚೆನ್ನಾಗಿ ಬೆಂದಿದೆ. ಆದ್ರೂ ಸಹ ಸ್ವಲ್ಪ ಮಟ್ಟಿಗೆ ನಾನು ಮ್ಯಾಶ್ ಮಾಡ್ತಾ ಇದ್ದೀನಿ. ಬೇಳೆ ಚೆನ್ನಾಗಿ ಬೆಂದಿರಬೇಕು ಫ್ರೆಂಡ್ಸ್, ಆವಾಗಲೇ ಈ ಸಾಂಬಾರಲ್ಲಿ ಒಂದು ಒಳ್ಳೆ ಟೆಕ್ಸ್ಚರ್ ಬರೋದು. ಏನಾದರೂ ಬೇಳೆ ಚೆನ್ನಾಗಿ ಬೆಂದಿಲ್ಲ ಅಂದರೆ ಸಾಂಬಾರು ಅಷ್ಟು ಚೆನ್ನಾಗಿರಲ್ಲ. ಸೊ ಈ ಒಂದು ಸ್ಟೇಜಲ್ಲಿನೇ ನಾನು ಹುಣಸೆ ಹಣ್ಣಿನ ರಸನೂ ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ನಮ್ಮ ನಾರ್ತ್ ಇಂಡಿಯನ್ ಕಸ್ಟಮರ್ಸ್ಗೆ ಸಾಂಬಾರಲ್ಲಿ ತುಂಬ ಹುಳಿ ಹೆಚ್ಚಾಗಿದ್ರೆ ಅಷ್ಟು ಇಷ್ಟ ಆಗಲ್ಲ. ಆದ್ದರಿಂದ ಹುಣಸೆ ಹಣ್ಣಿನ ರಸವನ್ನು ಸ್ವಲ್ಪ ಕಡಿಮೆ ಯೂಸ್ ಮಾಡ್ತೀನಿ. ಟೊಮೆಟೋಸ್ನ ಸ್ವಲ್ಪ ಹೆಚ್ಚಾಗಿ ಯೂಸ್ ಮಾಡ್ತೀನಿ. ಟೊಮೆಟೋಸ್ದು ಫ್ಲೇವರೂ ಸಹ ಸಾಂಬಾರಲ್ಲಿ ಸಖತ್ತಾಗಿರುತ್ತೆ. ಇವಾಗ ಕುಕ್ ಮಾಡಿಕೊಂಡಿರುವ ಬೇಳೆಯನ್ನು ಎಷ್ಟು ಬೇಕೋ ಅಷ್ಟು ಒಂದೊಂದು ಪಾತ್ರೆಯಲ್ಲಿ ಸೇರಿಸ್ತಾ ಇದ್ದೀನಿ. ಮಸಾಲೆ ಮತ್ತು ತರಕಾರಿ ಎಲ್ಲನೂ ತುಂಬ ಚೆನ್ನಾಗಿ ಬೆಂದಿದೆ. ಬೇಳೆ ಸೇರಿಸಿದ ಮೇಲೆ ಸಾಂಬಾರಿಗೆ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿ ಬೇಕಾಗಿರುತ್ತೆ. ಸೊ ಅದರಿಂದ ಎಷ್ಟು ಬೇಕೋ ಅಷ್ಟು ನೀರನ್ನು ಸಹ ಸೇರಿಸಿ ಉಪ್ಪು ಖಾರ ಎಲ್ಲವನ್ನು ಈ ಒಂದು ಸ್ಟೇಜಲ್ಲಿನೇ ಚೆಕ್ ಮಾಡಿಬಿಟ್ಟು ಬ್ಯಾಲೆನ್ಸ್ ಮಾಡಬೇಕಾಗಿ ಬರುತ್ತೆ ಫ್ರೆಂಡ್ಸ್. ಇವಾಗ ನಾನು ಸ್ವಲ್ಪ ನೀರೆಲ್ಲ ಸೇರಿಸಿದ ಮೇಲೆ ಉಪ್ಪು ಖಾರ ಎಲ್ಲನೂ ಚೆಕ್ ಮಾಡಿಬಿಟ್ಟು ಸ್ವಲ್ಪ ಬೆಲ್ಲನೂ ಸಹ ಸೇರಿಸ್ತಾ ಇದ್ದೀನಿ. ಈ ಸಾಂಬಾರಲ್ಲಿ ಬೆಲ್ಲನ ಮಿಸ್ ಮಾಡ್ದಿರ ಸೇರಿಸಲೇಬೇಕು ಫ್ರೆಂಡ್ಸ್. ಬೆಲ್ಲ ಹಾಕೋದ್ರಿಂದ ಸಾಂಬಾರ್ದು ಫ್ಲೇವರ್ಸ್ ಸಖತ್ತಾಗಿರುತ್ತೆ, ಒಂದು ಅಥೆಂಟಿಕ್ ಫ್ಲೇವರ್ನ ಕೊಡುತ್ತೆ. ಇವಾಗ ಫೈನಲ್ ಆಗಿ ಸಾಂಬಾರಲ್ಲಿ ಏನೇನು ಸೇರಿಸ್ಬೇಕು ಅದನ್ನೆಲ್ಲ ಸೇರಿಸ್ಬಿಟ್ಟು ಪುದೀನ ತರಿಸಾಯಿತು, ಘಮ ಅನ್ನೋ ಸಾಂಬಾರು ರೆಡಿಯಾಗಿದೆ. ಸೊ ಈ ಥರ ನಾನು ನನ್ನ ಕ್ಲೌಡ್ ಕಿಚನ್ ಬಿಸ್ನೆಸ್ಗೆ ಸಾಂಬಾರನ್ನ ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ್. ಇವಾಗ ನಿಮಗೆ ಬೇಕು ಅಂತ ಅಂದರೆ ಒಗ್ಗರಣೆನೂ ಸಹ ಕೊಡ್ಬೋದು, ಬಟ್ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ನನ್ನ ಕ್ಲೌಡ್ ಕಿಚನ್ ಕಸ್ಟಮರ್ಸ್ ಬಂದುಬಿಟ್ಟು ತುಂಬ ಏಜ್ ಆಗಿರೋರು. ಸೊ ಅದಕ್ಕೆ ತುಂಬ ಎಣ್ಣೆ ಬೇಡ ಅಂತ ಹೇಳಿಬಿಟ್ಟು ಸ್ಕಿಪ್ ಮಾಡ್ತಾ ಇದ್ದೀನಿ ಅಷ್ಟೇ. ಸಾಂಬಾರ್ ರೆಸಿಪಿನ ತೋರಿಸಿ ಆಯಿತು. ಇವಾಗ ಟೈಮ್ ಬಂದಿದೆ ಚಟ್ನಿ ರೆಸಿಪಿಯನ್ನು ತೋರಿಸೋದಕ್ಕೆ. ಒಂದು ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿ ಆದಮೇಲೆ ಕಡಲೆಬೇಳೆಯನ್ನು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ಒಂದು ಸ್ಟೇಜಲ್ಲಿ ಸ್ಟವ್ದು ಫ್ಲೇಮ್ ಬಂದುಬಿಟ್ಟು ಕಡಿಮೆಯಲ್ಲಿರಬೇಕು, ಲೋ ಫ್ಲೇಮಲ್ಲಿರಬೇಕು. ಲೋ ಫ್ಲೇಮಲ್ಲಿನೇ ಕಡಲೆಬೇಳೆಯನ್ನು ಟೈಮ್ ಕೊಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಡಲೆಬೇಳೆದು ಕಲರ್ ಬಂದುಬಿಟ್ಟು ಗೋಲ್ಡನ್ ಬ್ರೌನ್ ಆಗಬೇಕು. ಮತ್ತು ಅದರಲ್ಲಿರುವ ಅಂದರೆ ಕಡಲೆಬೇಳೆಯಲ್ಲಿರುವ ಹಸಿ ವಾಸನೆ ಹೋಗೋವರೆಗೂ ಸಹ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನಕಾಯಿ, ಸ್ವಲ್ಪ ಶುಂಠಿ ಮತ್ತು ತೆಂಗಿನಕಾಯಿನ ಸೇರಿಸ್ತಾ ಇದ್ದೀನಿ. ತೆಂಗಿನಕಾಯಿನ ನಾವು ಮೊದಲೇ ತುರಿದು ಇಟ್ಕೊಳ್ಳಲ್ಲ ಫ್ರೆಂಡ್ಸ್. ಯಾವಾಗ ಫ್ರೆಶ್ ಆಗಿ ಚಟ್ನಿ ಮಾಡ್ಕೊತೀವೋ ಇಲ್ಲ ಅಂದರೆ ಸಾಂಬಾರ್ ಮಸಾಲೆನ ಮಾಡ್ಕೊತೀವೋ ಆವಾಗ ಮಾತ್ರನೇ ತೆಂಗಿನಕಾಯಿನ ಕಟ್ ಮಾಡಿ ಈ ಥರ ಯೂಸ್ ಮಾಡ್ಕೊತೀವಿ. ನಾರ್ತ್ ಕಡೆ ಎಲ್ಲನೂ ಮಸಾಲೆ ಸಾರು ಮಾಡಿದ್ರೂ ಸಹ ಈ ಥರ ತೆಂಗಿನಕಾಯಿ ಎಲ್ಲನೂ ಯೂಸ್ ಮಾಡೋದೇ ಇಲ್ಲ. ಸೊ ಅದೇ ಥರ ನನಗೂ ರೂಢಿ ಆಗಿಬಿಟ್ಟಿದೆ. ನಾನು ನಮ್ಮ ಮನೆಯಲ್ಲಿ ಏನಾದರೂ ಮಸಾಲೆ ಸಾರು ಮಾಡ್ತಿದ್ದೀನಿ ಇಲ್ಲಾಂದರೆ ಚಿಕನ್ ಮಟನ್ ಮಾಡ್ತಿದ್ದೀನಿ ಅಂದರೆ ಕಾಯಿ ಎಲ್ಲನೂ ಯೂಸೇ ಮಾಡಲ್ಲ. ವಿತೌಟ್ ಕಾಯಿ ಯೂಸ್ ಮಾಡ್ದಿರೋನ ಗ್ರೇವೀಸ್ನ ರೆಡಿ ಮಾಡ್ಕೊತೀನಿ. ಬರೀ ಕ್ಲೌಡ್ ಕಿಚನ್ಗೆ ಮಾಡುವ ಸಾಂಬಾರ್ ಮತ್ತು ಚಟ್ನಿಯ ರೆಸಿಪಿಯಲ್ಲಿ ನಾನು ತೆಂಗಿನಕಾಯಿನ ಸೇರಿಸೋದು. ಸೊ ಅದಕ್ಕೆ ನಾನು ಫ್ರೆಶ್ ಆಗಿ ಕಟ್ ಮಾಡಿ ಯೂಸ್ ಮಾಡ್ತೀನಿ, ತುರಿದು ಎಲ್ಲ ಸ್ಟಾಕಲ್ಲಿ ಇಟ್ಕೊಳ್ಳಲ್ಲ. ಇವಾಗ ಇದರಲ್ಲಿ ಸ್ವಲ್ಪ ಕರಿಬೇವನ್ನ ಸೇರಿಸ್ತಾ ಇದ್ದೀನಿ. ಅದ್ರ ಜೊತೆಗೇ ಸ್ವಲ್ಪ ಹುಣಸೆ ಹಣ್ಣು ಸಹ ಸೇರಿಸಿ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಅಂದರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಸ್ವಲ್ಪ ಸಕ್ಕರೆನ ಸೇರಿಸಿ ಗ್ರೈಂಡ್ ಮಾಡಿಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ. ಇದ್ರದ್ದು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡೋದಕ್ಕೆ ಇದರಲ್ಲಿ ಸ್ವಲ್ಪ ನೀರನ್ನು ಸಹ ಸೇರಿಸ್ತಾ ಇದ್ದೀನಿ. ಕಡಲೆಬೇಳೆ ಆ್ಯಡ್ ಮಾಡಿರೋದ್ರಿಂದ ಚಟ್ನಿದು ಕನ್ಸಿಸ್ಟೆನ್ಸಿ ಸ್ವಲ್ಪ ಬೇಗನೆ ಚೇಂಜ್ ಆಗಿಬಿಡುತ್ತೆ, ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ಸೊ ಅದರಿಂದ ಇವಾಗ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಆ್ಯಡ್ ಮಾಡಿಕೊಂಡ್ರೆ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ. ಸೊ ಫೈನಲ್ ಆಗಿ ಈ ಚಟ್ನಿಯಲ್ಲಿ ಒಗ್ಗರಣೆ ಕೊಟ್ಟೆ ಆಯಿತು. ಸೊ ನನ್ನ ಕ್ಲೌಡ್ ಕಿಚನ್ಗೆ ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ. ಇದೇ ರೀತಿಯೇ ನಾನು ಯಾವಾಗ್ಲೂ ಚಟ್ನಿನ ರೆಡಿ ಮಾಡ್ಕೊಳ್ಳೋದು. ನಾನು ಅಡುಗೆಗಳು ಮಾಡುವುದರಲ್ಲಿ ಎಕ್ಸ್ಪರ್ಟ್ ಅಂತೂ ಅಲ್ವೇ ಅಲ್ಲ ಫ್ರೆಂಡ್ಸ್. ಬಟ್ ಏನೇ ಒಂದು ಅಡುಗೆಗಳನ್ನ ಮಾಡಿದ್ರೂ ತುಂಬ ಭಯದಿಂದ ಭಕ್ತಿಯಿಂದ ಮಾಡ್ತೀನಿ ಮತ್ತು ತುಂಬ ಕ್ಲೀನ್ಲಿನೆಸ್ನ ಮೇಂಟೈನ್ ಮಾಡಿಕೊಂಡು ಮಾಡ್ತೀನಿ. ಅದು ನನಗೆ ಅಭ್ಯಾಸ ಆಗಿಬಿಟ್ಟಿದೆ. ನಾನು ತುಂಬ ವೆರೈಟೀಸ್ ಆಫ್ ಅಡುಗೆಗಳಲ್ಲೂ ಎಕ್ಸ್ಪರ್ಟಾಗಿ ಮಾಡಲ್ಲ. ಬಟ್ ಏನೇ ಮಾಡಿದ್ರೂ ಅದನ್ನು ಅಚ್ಚುಕಟ್ಟಾಗಿ ಮಾಡ್ತೀನಿ, ಅದನ್ನು ಕಲಿತು ಅಚ್ಚುಕಟ್ಟಾಗಿ ಮಾಡ್ತೀನಿ. ನಾವು ಪದೇ ರಿಪೀಟೆಡಾಗಿ ಯಾವ ಅಡುಗೆಗಳನ್ನ ಮಾಡ್ತೀವೋ ಆ ಅಡುಗೆಗಳಲ್ಲಿ ನಾವು ಎಕ್ಸ್ಪರ್ಟ್ ಆಗಿಬಿಡ್ತೀವಿ. ಏನಾದರೂ ಹೆಚ್ಚು ಕಮ್ಮಿ ಒಂದೆರಡು ಇಂಗ್ರೀಡಿಯೆಂಟ್ಸ್ ಇಲ್ಲ ಅಂದ್ರೂ ಸಹ ನಮಗೆ ಐಡಿಯಾ ಇರುತ್ತೆ, ಇದಿಲ್ಲ ಅಂದ್ರೂ ಪರವಾಗಿಲ್ಲಪ್ಪ ನಮ್ಮ ಸಾಂಬಾರು ಟೇಸ್ಟ್ ಆಗಿರುತ್ತೆ ಅನ್ನೋ ಎಕ್ಸ್ಪೀರಿಯೆನ್ಸ್ನ ನಾವು ಗೇನ್ ಮಾಡಿಬಿಡ್ತೀವಿ. ಅದೇ ನಾವು ಯಾವುದಾದ್ರೂ ಅಡುಗೆನ ಹೊಸ್ದಾಗಿ ಕಲಿತು ಮಾಡೋವಾಗ ಅದರಲ್ಲಿ ಏನಾದರೂ ಇಂಗ್ರೀಡಿಯೆಂಟ್ನ ನಾವು ಹಾಕೋದನ್ನು ಮರ್ತೋದಾಗ ತುಂಬ ಭಯ ಆಗುತ್ತೆ ಅಲ್ಲ. ಆ ಭಯದ ಎಕ್ಸ್ಪೀರಿಯೆನ್ಸ್ ನಾನು ಬಹಳಷ್ಟು ಸಲ ಮಾಡಿದ್ದೀನಿ ಫ್ರೆಂಡ್ಸ್. ಆ್ಯಕ್ಚುಲಿ ನಾರ್ತ್ ಇಂಡಿಯಾಗೆ ಬಂದಮೇಲೆ ಇಲ್ಲಿನ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ನಾನು ಅಡುಗೆಗಳನ್ನ ಮಾಡೋವಾಗ ತುಂಬ ಮಿಸ್ಟೇಕ್ಸ್ ಮಾಡ್ತಿದ್ದೆ ಸ್ಟಾರ್ಟಿಂಗಲ್ಲಿ. ಯಾಕಂದರೆ ಕಲಿತಾ ಇರೋ ಸ್ಟೇಜಲ್ಲಿ ಆ ಥರ ಮಿಸ್ಟೇಕ್ಸ್ ಮಾಡೋದು ಸಹಜ. ಬಟ್ ಒಂದು ರೆಸ್ಪಾನ್ಸಿಬಿಲಿಟಿಯಿಂದ 10 ಜನಕ್ಕೆ ನಾವು ಮಾಡಿ ಹಾಕಬೇಕು ಮತ್ತು ನಾವು ಮಾಡುವ ಅಡುಗೆಗಳನ್ನು ತಿನ್ನೋದಕ್ಕೆ ಮನೆ ಮಂದಿ ಎಲ್ಲನೂ ವೆಯ್ಟ್ ಮಾಡ್ತಾ ಇದ್ದಾರೆ ಅನ್ನೋವಾಗ
ತುಂಬ ಭಯ ಆಗುತ್ತೆ. ಅಯ್ಯೋ! ಈ ಇಂಗ್ರೀಡಿಯೆಂಟ್‌ನ ನಾನು ಆ್ಯಡ್ ಮಾಡೋದನ್ನ ಮಿಸ್ ಮಾಡಿದ್ದೀನಿ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಹೆಂಗೆ ಬೈತಾರೆ, ಹಂಗೆ ಹಿಂಗೆ ಅನ್ನೋ ಒಂದು ಭಯ ಅನ್ನೋದು ಇದ್ದೇ ಇರುತ್ತೆ. ನಾವು ರೆಸ್ಪಾನ್ಸಿಬಿಲಿಟಿನ ತಗೊಂಡು ಏನಾದರೂ ಒಂದು ಕೆಲಸ ಮಾಡೋವಾಗ ಭಯ ಅನ್ನೋದು ಇದ್ದೇ ಇರುತ್ತೆ ಫ್ರೆಂಡ್ಸ್. ಇಲ್ಲ ಅಂದರೆ ಕ್ಯಾಶುಯಲ್ ಆಗಿ ನಮ್ಗೆ ಇಷ್ಟ ಬಂದಂಗೆ ನನ್ಗೆ ಹಿಂಗೆ ಬರೋದು, ಇಷ್ಟೇ ಬರೋದು, ಇಷ್ಟಕ್ಕಿಂತ ಹೆಚ್ಚು ಬರಲ್ಲ, ಇಷ್ಟ ಇದ್ರೆ ತಿನ್ನಿ, ಇಷ್ಟ ಇಲ್ಲದೆ ಇದ್ರೆ ತಿನ್ನಬೇಡಿ, ಹೋಗ್ತಾ ಇರಿ ಅನ್ನೋ ಮೈಂಡ್‌ಸೆಟ್ಟಿಂದ ಈ ಥರ ಅಡುಗೆಗಳನ್ನೆಲ್ಲನೂ ಮಾಡಬಾರ್ದು. ಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಪ್ರೊಫೆಷನ್, ಫ್ಯಾಮಿಲಿ ನಾವು ತುಂಬ ಪ್ರೀತಿಯಿಂದ, ವಿಶ್ವಾಸದಿಂದ ಎಲ್ಲ ಕೆಲಸ ಮಾಡಿ ಕೊಡಬೇಕಾಗಿ ಬರುತ್ತೆ. ಇದು ನನ್ನ ಪರ್ಸ್ನಲ್ ಒಪಿನಿಯನ್ನು. ಈ ಥರ ನಾನು ಫೀಲ್ ಮಾಡ್ತೀನಿ, ಥಿಂಕ್ ಮಾಡ್ತೀನಿ. ಏನೇ ಒಂದು ಕೆಲಸ ಮಾಡಿದ್ರೂ ಸಹ ತುಂಬ ರೆಸ್ಪಾನ್ಸಿಬಿಲಿಟಿಯಿಂದ ಮಾಡಬೇಕು ಅನ್ನೋ ಒಂದು ಥಾಟಿಂದನೇ ಮಾಡೋದು. ಒಬ್ಬೊಬ್ರದ್ದು ಒಂದೊಂದು ಥರ ಪರ್ಸ್ನಾಲಿಟಿ ಇರುತ್ತೆ. ಸೊ ಅವರವರ ಪರ್ಸ್ನಾಲಿಟಿಗೆ ತಕ್ಕಂಗೆ ಅವರವರು ಅಚ್ಚುಕಟ್ಟಾಗಿ ಅವರವ್ರ ಕೆಲಸಗಳನ್ನ ಮಾಡ್ತಾರೆ. ಸೊ ಇವತ್ತಿನ ಈ ವ್ಲಾಗಲ್ಲಿ ಇಷ್ಟೇ ಫ್ರೆಂಡ್ಸ್. ಐ ಹೋಪ್ ನಿಮಗೆ ನಾನು ತೋರಿಸಿರುವ ಸಾಂಬಾರ್ ಮತ್ತು ಚಟ್ನಿಯ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಸ್ವಲ್ಪ ಮಟ್ಟಿಗೆ ಆದರೂ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವ್ಲಾಗ್ಸ್ನ ನೋಡಿ. ಇವಾಗ ಯಜಮಾನ್ರು ಆರ್ಡರ್ ತೊಗೊಂಡೋಗಿದ್ದಾರೆ ಕಸ್ಟಮರ್ಸ್ಗೆ ಕೊಡೋದಕ್ಕೆ. ನಾನು ಪ್ಲೇಟಲ್ಲಿ ಇಡ್ಲಿ ಮತ್ತು ಚಟ್ನಿನ ಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ, ಕುತ್ಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡೋದಕ್ಕೆ. ಈ ಕಾಂಬಿನೇಷನ್ ನನಗೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಸಾಂಬಾರು ನಾನು ಎಷ್ಟೇ ರುಚಿಯಾಗಿ ಮಾಡಿದ್ರೂ ಸಹ ನನಗೆ ಇಡ್ಲಿ ಜೊತೆ ಚಟ್ನಿ ತುಂಬ ಇಷ್ಟ ಆಗುತ್ತೆ. ಸೊ ಅದರಿಂದ ಇಡ್ಲಿ ಬಿಸಿ ಬಿಸಿಯಾಗಿರೋವಾಗಲೇ ಬ್ಯಾಟಿಂಗ್ ಮಾಡ್ತಾ ಇದ್ದೀನಿ. ಇನ್ನು ಮಕ್ಳಿಗೂ ಕೊಟ್ಟಿಲ್ಲ, ಯಜಮಾನ್ರಿಗೂ ಕೊಟ್ಟಿಲ್ಲ, ಬರೀ ಕಸ್ಟಮರ್ಸ್ಗೆ ಕೊಟ್ಟು ನಾನು ತಿಂತಾ ಇದ್ದೀನಿ. ಸೊ ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿಯವರೆಗೂ ಪ್ಲೀಸ್ ಡೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಬಾಯ್ ಬಾಯ್, ಟೇಕ್ ಕೇರ್, ಹ್ಯಾವ್ ಎ ಗ್ರೇಟ್ ಡೇ ಅಹೆಡ್.